ಬಟ್ ಕಾನೂನು ಏನು ಹೇಳ್ತಿದೆ, ವಾಟ್ ಇಸ್ ದಿ ಲಾ ಆಫ್ ದಿಸ್ ಲ್ಯಾಂಡ್, ಇದು ಬಹಳ ಇಲ್ಲಿ ಪ್ರಮುಖವಾದಂತ ವಿಚಾರ. ಒಂದು FIR ಆಗಿ ನೀವೇ ಹೋಮ್ ಮಿನಿಸ್ಟರ್ ಇಲ್ಲೇ ಇದೆ ದಾಖಲೆ, ವಿಡಿಯೋ ಅಸಲಿ ಅಂತ ಸಾಬೀತಾದ್ರೆ ರೇಪ್ ಕೇಸ್ ಅಂತ ಹೇಳ್ತೀವಿ. ಯಾರು ನಮ್ಮ ಹೋಮ್ ಮಿನಿಸ್ಟರ್, ನೀವು FIR ಹಾಕಿದ್ರಿ, ಅವರಿಗೆ ಹೆಣ್ಮಕ್ಳು ಪ್ರಿಂಟು, ಅದಾದ್ಮೇಲೆ ಏನಾಗಬೇಕು ಪ್ರೊಸೀಜರ್, ಆ ಪ್ರೊಸೀಜರ್ ಫಾಲೋ ಮಾಡ್ತಾ ಇದೀರಾ? ಎಲೆಕ್ಷನ್ ನಡೆಸ್ಕೊಂಡ್ರಿ, ಎಲೆಕ್ಷನ್ ಮಧ್ಯದಲ್ಲಿ ಪಾಪ ಕೊರೋನಾ ಅಂತ ಅಡ್ಮಿಟ್ ಆದ್ರು, ಎಲ್ಲರೂ ಕೊರೋನಾ ಆದ್ರೆ ಬೆಂಗಳೂರು ಹಾಸ್ಪಿಟಲ್ ಬಂದು ಪಾಪ ಎಮರ್ಜೆನ್ಸಿ MLAಗಳು ಇಲ್ಲಾಂದ್ರೆ ಬೆಳಗಾಂ ಹಾಸ್ಪಿಟಲ್ಗೆ ಏನ್ರಿ, ನಾನು ಗೋಕಾಕಲ್ಲಿ ಹೋಗಿ ಅಡ್ಮಿಟ್ ಆಗೋಣ ಅಂತ ಇದ್ದೆ, ಅಂತ ಸ್ಪೆಷಾಲಿಟಿ ಹಾಸ್ಪಿಟಲ್ ಗೋಕಾಕಲ್ಲಿ. ಯಾವನಾದ್ರು ಪೇಷಂಟ್ PP ಕಿಟ್ ಹಾಕೊಂಡು ಮನೆ ಕೂತೇನ್ರಿ, ಏನಾದ್ರು ನೋಡಿದ್ರೇನ್ರಿ ರಾಜ್ಯದಲ್ಲಿ ಮಾಧ್ಯಮದವ್ರು, ನೀವೇ ನೋಡಿದ್ರೇನಪ್ಪ? ಪೇಷಂಟ್ PP ಕಿಟ್ ಹಾಕೊಂಡು ಬರುವುದು, ಯಾರೋ ನರ್ಸ್ಗಳು ಡಾಕ್ಟರ್ಗಳು ಎಣ ಎತ್ತಾಕೋರು, ಅವರು PP ಕಿಟ್ ಹಾಕೊಂಡು, ನಾನು ಮಲಗಿದ್ದೆ ಹಾಸ್ಪಿಟಲ್, ಇವರು ಮಲಗಿದ್ದೆ. ನಮ್ಗೆ ಯಾರು ಡಾಕ್ಟರ್ಗಳು ಫೇಮಸ್ ಪರ್ಮಾಲಜಿಸ್ಟ್ಗಳು ನಮ್ಗೆ ನೋಡಿದವರು, ಇವ್ರಿಗೂ ಅಷ್ಟೇ, ಇವ್ರಿಗೆ ಚೀಫ್ ಮಿನಿಸ್ಟರ್ ಒಬ್ಬರು ನೋಡಿದವರು, ಇವ್ರಿಗೂ ಯಾರು PP ಕಿಟ್ ಹಾಕೊಡಿ ಅಂತ ಹೇಳಿ ಅಲ್ಲಿ PP ಕಿಟ್ ಹಾಕೊಂಡು ಫೋಟೋ ತೆಗೆದುಕೊಂಡು ಕಳಿಸಿದ್ರೆ ತೆಗಿರೋದು ಯಾವ ರಿಪೋರ್ಟ್ ಎಲ್ಲಿ ಬಂದಿತ್ತು ಕೊರೋನಾ? ಯಾವ ರೀತಿ ನೀವು ಸಹಾಯ ಮಾಡ್ತಾ ಇದ್ದೀರಿ? ಯಾರ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟರು? ಆ PPE ಕಿಟ್ ಹಾಕೊಳ್ಳೋಕ್ಕಿಂತ ಮುಂಚಿತೆಗೆ, ಸೇರೋಕ್ಕಿಂತ ಮುಂಚಿತೆಗೆ ಎಲ್ಲಿ ಟೆಸ್ಟ್ಗಳಾಗಿತ್ತು, ಯಾವ ತರ ಟೆಸ್ಟ್ ಆಗಿತ್ತು, ಟ್ರ್ಯಾಕಿಂಗು ಟ್ರೇಸಿಂಗ್ ಎಲ್ಲ ರೆಕಾರ್ಡ್ ದಾಖಲಾಗಿತ್ತು. ಅದಾದ್ಮೇಲೆ ಬಿಡಿಸಿ ಕೊನೆಗೆ ನೀವು ಇಷ್ಟು ಈ ರೀತಿ ರಕ್ಷಣೆ ಕೊಟ್ರೆ ಏನಿದು? ಅಡ್ವೊಕೇಟ್ ಈ ಮಧ್ಯದಲ್ಲಿ ಏನ್ ಪ್ರೆಷರ್, ಅವರೆಲ್ಲ ನಮ್ಮ ಅಡ್ವೊಕೇಟ್ಗಳು ಪಾಪ ಹೆಣ್ಮಗಳು ಅಡ್ವೊಕೇಟ್ ಅಂತ ಅಂದ್ರೆ ನಮ್ಮ ಪಾರ್ಟಿಯವರು ಕೆಲವರೆಲ್ಲ ಹೋಗಿ ಎಲೆಕ್ಷನ್ ಮಾಡ್ತಾರಪ್ಪ. ಆ ಹೆಣ್ಮಗಳು ನಮ್ಗೆ ಕೇಳ್ಕೊಂಡಿದೆ, ಸಿದ್ದರಾಮಯ್ಯನವರು ನೀವು ಸಹಾಯ ಮಾಡಿ, ರಮೇಶ್ ಕುಮಾರ್ ಸಹಾಯ ಮಾಡಿ, ಶಿವಕುಮಾರ್ ಸಹಾಯ ಮಾಡಿ. ಆಯ್ತು, ಒಬ್ಬ ಪೊಲಿಟಿಕಲ್ ಮನುಷ್ಯ ಈ ರೀತಿ ಒಬ್ಬ ರೇಪಿಸ್ಟು, ಅವ್ರ ವೃತ್ತಿ ಅಡ್ವೊಕೇಟ್ ವೃತ್ತಿಗಳು, ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ, ಎಲ್ಲ ಪಾರ್ಟಿಯವರು ಮಾಡ್ತಾರೆ. ಅವರು ಮಾಡಿದ್ರೆ ಏನ್ ಅವ್ರ ಮೇಲೆ ಪ್ರೆಷರ್? ಅವರೇ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ, ಫೋನ್ ಮಾಡಿದ್ದಾರೆ. ನೀವು ಇದನ್ನ ಎವಿಡೆನ್ಸ್ ನ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಮಂತ್ರಿಗಳು ಪ್ರಯತ್ನವನ್ನ, ಮಾಜಿ ಮಂತ್ರಿಗಳು ಪ್ರಯತ್ನ ಮಾಡ್ತಾರೆ, ಅವ್ರ ಕುಟುಂಬದವ್ರು ಪ್ರಯತ್ನ ಮಾಡಿದ್ದಾರೆ, ಅವ್ರ ತಂದೆ ತಾಯಿದಿರು ಅವರ ಮೇಲೆ ಒತ್ತಡ ಏರಿದ್ದಾರೆ. ಆ ಹೆಣ್ಮಗಳಿಗೆ ಟಾರ್ಚರು, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಟಾರ್ಚರು. ಆ ಹೆಣ್ಮಗಳು ಯಾರ ರಕ್ಷಣೆ ಮಾಡೋದು ಅಂತ ಹೇಳಿದಾಳೆ. ಹೆಣ್ಮಗಳು ನನ್ನ ಕಷ್ಟ ಹಿಂಗಿತ್ತು, ನಾನು ಹೇಳ್ಕೊಂಡೆ, ಇಂಥವ್ರು ಸಹಾಯ ಮಾಡಿದ್ರು, ನರೇಶ್ ಸಹಾಯ ಮಾಡ್ದ, ಶ್ರವಣ ಸಹಾಯ ಮಾಡೋದು ಹೇಳಿದ್ದಾರೆ. ನೀವು ಏನ್ ಬೇಕು ಹೇಳ್ತಾರೆ. ನಾನು ಅಸೆಂಬ್ಲಿಯಲ್ಲಿ ಹೇಳಿದ್ದೇನೆ, ಅಟ್ಲೀಸ್ಟ್ ಇಂಥ ಬಯಲ್ಗಾಲ ಹೇಳಿದ್ರಲ್ಲ ಅಂತ. ಈಗ ನೀವು ಮಾಧ್ಯಮದಲ್ಲೇ, ನಾ ಹಿಂದೆಲ್ಲ ಮಾಧ್ಯಮದಲ್ಲೇ ನೋಡಿದ್ದೀನಿ, ಈಗ ನೀವು ಮಾಧ್ಯಮದಲ್ಲೇ ಬರ್ತಾ ಇದೆ ಕನ್ಸೆಂಟ್ ಅಂತ. ರೇಪ್ ಕನ್ಸೆಂಟೋ ಇಲ್ಲೋ ಅನ್ನೋದು ತೀರ್ಮಾನ ಮಾಡೋದು ಪೊಲೀಸ್ ಅಧಿಕಾರಿಗಳೇ, ನೀವಲ್ಲ. ಇಟ್ ಇಸ್ ನಾಟ್, ಯು ಕಾಂಟ್ ಡೂ ಇಟ್. ಮುಖರ್ಜಿ ಅವರೇ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ IPS ಸ್ಟಾರ್ ಗೌರವಕ್ಕೆ ಧಕ್ಕೆ ತರಕೊಂಡು ಹೋಗಬೇಡಿ. ಸಂದೀಪ್ ಪಾಟೀಲ್ ಅವರೇ, ಅದ್ಯಾರಿಂದ ಅನುಚೇತನ್ ಅವ್ರ ಅನುಚೇತನ್, ನಿಮ್ಮ ಸ್ಟಾರ್, ನಿಮ್ಮ ಕಾಕಿಗೆ ಅಗೌರವನ್ನ, ಈ ಒತ್ತಡಕ್ಕೆ ನೀವು ಮಣಿಯಕ್ಕೆ ಹೋಗ್ಬೇಡಿ. ದಿ ಕೋರ್ಟ್ ಹ್ಯಾಸ್ ಟು ಡಿಸೈಡ್, ಟ್ರಯಲ್ ಹ್ಯಾಸ್ ಟು ಟೇಕ್ ಪ್ಲೇಸ್, ಲೆಟ್ ದಿ ಟ್ರಯಲ್ ಟೇಕ್ ಪ್ಲೇಸ್. ಇದಕ್ಕೆ ನೀವು ಅವಕಾಶವನ್ನ ನೀವು ಮಾಡ್ಕೊಳಕ್ ಹೋಗ್ಬೇಡಿ. ಯು ಶುಡ್ ಸೆಟ್ ಆನ್ ಎಕ್ಸಾಂಪಲ್. ಇವತ್ತು ನಾವು ಈ ಸಂದರ್ಭದಲ್ಲಿ ನಮ್ಮ ನಾಯಕರು ಏನು ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಇದರಲ್ಲಿ ನೀವೇ ಹೇಳಿ, ಮಾಧ್ಯಮದವರು ನೀವೇ ರಿಪೋರ್ಟ್ ಮಾಡಿದ್ದೀರಿ, ಯಾರು ನಮಗೂ ಕೂಡ ಹೇಳಿದ್ದಾರೆ, ಎಸ್ ಮೆಟ್ ದಿ ಮಿನಿಸ್ಟರ್ಸ್ ಅಂತ. ನೀವು ತಪ್ಪಿರ್ಬೋದು ಅಷ್ಟೇ. ಸೆಂಟ್ರಲ್ ಮಿನಿಸ್ಟರ್ ಮೀಟ್ ಮಾಡಿದ್ರು, ಸ್ಟೇಟ್ ಮಿನಿಸ್ಟರ್ ಮೀಟ್ ಮಾಡಿದ್ರು, ಹೋಮ್ ಮಿನಿಸ್ಟರ್ ಮೀಟ್ ಮಾಡಿದ್ರು ಅಂತ ಬಂದು ಯಾರು ಡಿನೇ ಮಾಡಿದ್ವಲ್ಲ. ನಮ್ಗೆ ಏನೇನು ಎವಿಡೆನ್ಸ್ ಬೇಕೋ, ಫುಟೇಜಸ್ ಬೇರೆ ಬೇರೆ ಎಲ್ಲ ಇದೆ. ಈಗ ನಾನು ಅದನ್ನ ಮಾತಾಡಕ್ ಹೋಗುದಿಲ್ಲ. ವೆದರ್ ಕಮ್ ಡೌನ್ ಫೋನ್ ರೆಕಾರ್ಡ್ ಇದೆ, ಫೋನ್ ತೆಗೆದುಕೊಂಡು ಬಂದಿದ್ದು ಎಲ್ಲ CDRಗಳು, ನಮ್ದೆಲ್ಲ CDRಗಳೆಲ್ಲ ಓಪನ್ ಮಾಡ್ತಾ ಇದ್ದೀರಿ. ನಮ್ಗೆ ಯಾರು ಫೋನ್ ಮಾಡ್ತಾವ್ರೆ ಅಂತ ಕೇಳ್ಕೊತಾ ಇದ್ದೀರಿ. ಏನೇನ್ ಮಾಡ್ಬೇಕು ಅಂತೆಲ್ಲ ರೆಕಾರ್ಡ್ಗಳು ಆಗ್ತಾ ಇದೆ. ತೆಗಿರಿ. ಒಬ್ಬ ಅಕ್ಯೂಸ್ಡ್
ಒಬ್ಬ ರೇಪ್ ಅಕ್ಯೂಸ್ CDR ಇದೆ, ಎಷ್ಟು ಹೆಣ್ಮಗಳಿಗೆ ಫೋನ್ ಮಾಡಿದ್ದಾಳೆ, ಯಾರ ಜೊತೆ ಸಂಪರ್ಕ ಇತ್ತು, ಯಾರ ಜೊತೆ ಏನಿತ್ತು ಅಂತ ಈಚೆಗೆ ತೆಗೆದುಕೊಂಡು ಬನ್ನಿ. ಯಾಕೆ ಸುಮ್ಮನೆ ಇನ್ನ ಕೂತ್ಕೊಂಡಿದ್ದೀರಿ ನೀವು? ಅವ್ರಿಗೆಲ್ಲ ಯಾಕೆ ಕರ್ಸಿಲ್ಲ ನೀವು? ಅವ್ರಿಗೆಲ್ಲ ಎಷ್ಟು ಜನಕ್ಕೆ ಈ ರೀತಿ ಆಗಿದ್ಯೋ ಏನೋ ಪಾಪ ಈ ಹೆಣ್ಮಗಳು ಒಬ್ಬಳಕ್ಕೆ ಧೈರ್ಯ ಬಂದು ಇವತ್ತು ನಮ್ಮ ಸಮಾಜದ ಮುಂದೆ ಇವತ್ತು ಹೇಳಿದ್ದಾಳೆ. ಇನ್ನ ಎಷ್ಟು ಜನಕ್ಕೆ ಆಗಿದ್ಯೋ? ಹಿಂದೆ ಕೂಡ ಇದೇ ರೀತಿ ಒಂದು CD ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಆಗಿತ್ತು, CD ಆಡಿಯೋನ ರಿಲೀಸ್ ಆಗಿತ್ತು. ಅದ್ಯಾವುದೋ ಇದಕ್ಕೆ ಇದು ಒಂದು ಸಂದರ್ಭದಲ್ಲಿ ಇಂಥ ಎಷ್ಟಿದೆಯೋ ಕೆಲವು ವಿಚಾರಗಳು ನೋಡೋಣ. ನೀವು ಕೂಡಲೇ ಯು ಹ್ಯಾವ್ ಟು ಟೇಕ್ ಆಕ್ಷನ್. ನೀವು ಆಫೀಸರ್ನ ರಜದ ಮೇಲೆ ಕಳಿಸಿದ್ದೀರಿ, ಅವ್ರು ಹೇಳ್ದಂಗೆ ಇಟ್ ಹ್ಯಾಸ್ ಬಿಕಮ್ ನಿಲ್. ದಿ ಹೈಕೋರ್ಟ್ ಆಫ್ ಕರ್ನಾಟಕ ನಮ್ದು ಅಪೀಲ್ ಏನಂತಂದ್ರೆ, ಒಂದು ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆ. ಈಗಾಗಲೇ ನಮ್ಮ ಕೋರ್ಟ್ಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಹೋಮ್ ಮಿನಿಸ್ಟರ್ ಅವರೇ, ನಿಮ್ಮ ಹೆಸರುಗಳೆಲ್ಲ ಒಳ್ಳೊಳ್ಳೆ ಸ್ಥಾನಕ್ಕೆ ಕೇಳ್ತಾ ಇದೀವಿ ನಾವು, ನಿಮ್ಗೆ ಒಳ್ಳೇದಾಗ್ಲಿ, ನಮ್ದೇನು ತಕರಾರಿಲ್ಲ. ಬಟ್ ಈ ಕೇಸಲ್ಲಿ ಸ್ಥಾನ ಕಳ್ಕೊತಾ ಇದ್ದೀರಾ ಅಂತ ನಮ್ಗೆ ಬೇಜಾರ. ಯು ಆರ್ ಲೂಸಿಂಗ್ ಎ ಗ್ರೇಟ್ ಆಪರ್ಚುನಿಟಿ. ಇಡೀ ನಿಮ್ಮ ಇದರ ಅಧಿಕಾರದಲ್ಲಿ ಕಪ್ಪು ಚುಕ್ಕೆ ಇವತ್ತು ಆಗ್ತಾ ಇದೆ. ಯು ಆರ್ ನಾಟ್ ಓನ್ಲಿ ದಿ ಲಾ ಮಿನಿಸ್ಟರ್, ಯು ಆರ್ ನಾಟ್ ದಿ ಓನ್ಲಿ ಹೋಮ್ ಮಿನಿಸ್ಟರ್ ಪ್ಲಸ್ ಲಾ. ಯು ಆರ್ ದಿ ಹೋಮ್ ಮಿನಿಸ್ಟರ್ ಅಂಡ್ ದಿ ಲಾ ಮಿನಿಸ್ಟರ್. ಎಂತ ಹೆಸರಿದೆ ರೀ ನಿಮ್ ತಂದೆಗೆ, ಎಂತ ಹೆಸರಿದೆ? ನೀವ್ ಯಾಕೆ ಇದ್ರಲ್ಲಿ ತೆಗೆದಾಕೊಡ್ತಾ ಇದ್ದೀರಿ? ಎಲ್ಲ ಪೇಪರ್ ಕಟ್ಟಿಂಗು, ಏನೇನು ಹೇಳಿದ್ರು, ಯಾರು ಹೇಳ್ಕೊಳ್ಳೋದು, ನನ್ನ ಹತ್ರ ಫೈಲ್ ಇದೆ ಇಲ್ಲಿ. ಆ ಹೆಣ್ಮಗಳು ಏನ್ ಹೇಳಿದ್ರು, ಎಲ್ಲ ಏನ್ ಹೇಳಿದ್ರು ಎಲ್ಲ ಇದೆ. ಸೊ ಯು ಸೆಟ್ ಎನ್ ಎಕ್ಸಾಂಪಲ್. ದೇರ್ ಇಸ್ ನೋ ಆಪ್ಷನ್, ಯು ವಿಲ್ ಹ್ಯಾವ್ ಟು ಸ್ಟೆಪ್ ಡೌನ್. ಬೇರೆ ಯಾರ್ಯಾರು ಮಂತ್ರಿಗಳು, ಅವ್ರಿಗೂ ಬೇರೆ ಆಪ್ಷನ್ ಇಲ್ಲ. ಯು ಕಾಂಟ್ ಸಪೋರ್ಟ್ ಎ ರೇಪ್ ವಿಕ್ಟಿಮ್, ರೇಪಿಸ್ಟ್. ನೋಡ್ರಿ, ನಾವು ಹೆಣ್ಮಗಳಿಗೆ ಆ ನೋವಿನಿಂದ ಕೇಳ್ಕೊಂಡಿದೆ. ಪಾಪ ಪೇರೆಂಟ್ಸ್ಗೂ ನಾವು ರಕ್ಷಣೆ ನಿಲ್ಲಬೇಕಾಗ್ತದೆ, ಆ ಹೆಣ್ಮಗಳು ನಿಲ್ಲಬೇಕಾಗ್ತದೆ. ಎಲ್ಲ ರಾಜ್ಯದಲ್ಲಿ ಎಲ್ಲೇ ಅನ್ಯಾಯ ಆಗಲಿ, ಇಂತಹ ಸಂದರ್ಭದಲ್ಲಿ ನಾವು ಒಬ್ಬ ಪ್ರತಿಪಕ್ಷವಾಗಿ, ಒಂದು ಪಕ್ಷ ಆಗಿ ನಾವು ಗೌರವದಿಂದ ಕಾಪಾಡಬೇಕಾದ್ರೆ ಒಂದು ಮಾನವೀಯತೆ ಇದೆ. ಸೊ ಎಲ್ಲರೂ ಕೂಡ, ಯಾಕೆ ಈ ಸಂದರ್ಭದಲ್ಲಿ ನೀವು ಮಾಡ್ತಾ ಇರೋದು ನೋಡಿದ್ರೆ ಯಾವ ಹೆಣ್ಮಗಳು ಕೂಡ ಸೇಫ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾರ ಕಾಲದಲ್ಲಿ? ಯಡಿಯೂರಪ್ಪನವ್ರ ಕಾಲದಲ್ಲಿ. ಇದು ಯಾರ ಕಾಲದಲ್ಲಿ? ಬಸವರಾಜ ಪಾವದಲ್ಲಿ. ಇದು ನಾವು ಈ ಹೆಣ್ಮಗಳಿಗೆ, ಎಲ್ಲ ಹೆಣ್ಮಕ್ಳು ಕೂಡ ನೀವು ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದೆ. ಕೂಡಲೇ ಅವ್ರನ್ನ, ಆ ರೇಪಿಸ್ಟ್ ರಮೇಶನ್ನ ಬಂಧಿಸ್ಬೇಕು ಅಂತೇಳಿ ಆ ಒತ್ತಾಯವನ್ನ ನಾನು ಮಾಡ್ತಾ ಇದ್ದೇನೆ. ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಬೇಕು. ಓಕೆ, ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಮೆಡಿಕಲ್ ಹೆಂಗ್ ಗೊತ್ತಲ್ಲ, ಯಾವ ರೀತಿ ಮೆಡಿಕಲ್ ಎಕ್ಸಾಮ್ ಪಾಪ ಅವ್ರು ಹೇಳ್ತಿದ್ದಲ್ಲ, ಎಲ್ಲ ತಿರ್ಚ್ಬಿಟ್ಟವ್ರೆ ಅಂತ. ಅದ್ಯಾರು 5 ಕೋಟಿ ಕೊಟ್ಬಿಟ್ಟಿರುತ್ತೆ, ಅದ್ಯಾರು ಹೇಳಿಲ್ಲ. ಯಾರು 5 ಕೋಟಿ? ಈ ಮಧ್ಯೆ ಇನ್ನೊಂದು ಯಾವ್ದೋ 1 ಕೋಟಿ ಎತ್ಕೊಂಡು ಕೊಟ್ಟು FIR ಆಗಿದೆ. ಅದು ಬೇರೆ, ಅದನ್ನ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಎಲ್ಲ ಒಂದು FIR ಆಗಿದೆ. ಏನೇನ್ ಸ್ಟೇಟ್ಮೆಂಟು, ಏನೇನ್ ಮಾಡಿ, ಯಾಕೆ ಆ ಡೈಲಾಗ್ಗಳೆಲ್ಲ ಹೊಡೆದ್ರಲ್ಲ, ಯಾಕೆ ತಿರ್ಗಾ ಡೈಲಾಗ್ ಹೆಚ್ಚೆ ಗೊತ್ತಲ್ಲ ಮಾಡಿ ಪ್ರೆಸ್ ಕಾನ್ಫರೆನ್ಸ್. ಈಗ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ಯಾರು ನಿಮ್ಗೆ ಲಂಚ ಕೇಳಿದ್ರು, ಯಾರು ಒತ್ತಡ ಮಾಡಿದ್ರು, ಏನು ಇತ್ತಂತ ಪಾಪ ಹೆಣ್ಮಗಳು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀರಾ? ನಿನ್ ಕ್ಯಾರೆಕ್ಟರ್ ಏನಾಯ್ತು? ಎಂತೆಂತ ಶಬ್ದಗಳು ಉಪಯೋಗಿಸಿದ್ಯಾ? ಒಂದು ನಿಮಿಷ ಪ್ಲೀಸ್. ಎಂತೆಂತ ಶಬ್ದಗಳು ಉಪಯೋಗಿಸಿದ್ಯಾ? ಇಡೀ ನಮ್ಮ ಮಾನವರ ಜನ್ಮಕ್ಕೆ ಇಡೀ ರಾಜಕಾರಣಿಗಳೇ ತಲೆ ತಗ್ಗಿಸ್ಬೇಕು. ಕರ್ನಾಟಕ ಭವನಕ್ಕೆ ನಾವು ಪೊಲೀಸರು ಹೋಗಿಲ್ಲ. ದೇ ಆರ್ ನಾಟ್ ಗಾನ್ ಟು ದಿ ಕರ್ನಾಟಕ ಭವನ್. ಅಲ್ಲಿ ಹೋಗ್ಬೇಕು, ಆ ಫೋಟೋಗ್ರಾಫ್ ಬೇಕು, ವಿಡಿಯೋಗಳು ನಾವು ನೋಡಿದ್ದೇವೆ. ಎಲ್ಲಿಗೆ ಡೈಲಿ ಯಾರ ಹೆಸರುಗಳು ಬಂದಿದೆ, ಯಾರ ಮನೆಗಳು ಬಂದಿದೆ, ಎಷ್ಟು ಜನ ಕರೆದ್ರು. ಸೊ ಎಲ್ಲ ತರದ ಇನ್ವೆಸ್ಟಿಗೇಷನ್ ಆಗ್ಬೇಕು. ನಾನು ಹೇಳ್ತಾ ಇದ್ದೀನಿ, ದಿಸ್ ಇಸ್ ನಾಟ್ ದಿ ಇಶ್ಯೂ ಆಫ್ ಅನ್ ಇಂಡಿವಿಜುವಲ್, ಇಟ್ ಈಸ್ ದಿ ಲಾ. ಒಂದು ಹೆಣ್ಣುಮಗಳಿಗೆ ಈ ರಾಜ್ಯದ ಕಾನೂನು, ನಮ್ಮ ರಾಜ್ಯದ ಒಂದು ಗೌರವ. ನಿರ್ಭಯ ಕೇಸು, ಬೇರೆ ಬೇರೆ ಕೇಸ್ ಎಲ್ಲ ಒಂದು ಸೆಟ್ ಎ ಬೇಸಿಕ್ ಎಕ್ಸಾಂಪಲ್. ಸೊ ಈ ದಿಟ್ಟಿನಲ್ಲಿ ಇದಾಗಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ. ಇದೊಂದು ಹೋರಾಟ. ನೀವೇನಾದ್ರು ಮಾಡಲಿಲ್ಲ ಅಂದ್ರೆ
ನಮ್ಮ ಪಕ್ಷ ಇದನ್ನು ತೆಗೆದುಕೊಳ್ತದೆ, ಮುಂದುವರಿಸ್ತದೆ. ಇಡೀ ರಾಜ್ಯದ ವ್ಯಾಪ್ತಿಯಲ್ಲಿ ಜನರಿಗೆ ಏನೇ ಕೇಸ್ ಆದ್ರೂ ಕೂಡ ದಿಸ್ ವಿಲ್ ಸೆಟ್ ಎನ್ ಎಕ್ಸಾಂಪಲ್. ಇದಕ್ಕೆ ಅವಕಾಶವನ್ನು ಕೊಡಬೇಡಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಪೊಲೀಸ್ ಅಧಿಕಾರಿಗಳು ಕೂಡ ಪ್ಲೀಸ್ ಡೋಂಟ್ ಅಲೋ ಟು ಸೆಟ್ ಎ ಪ್ರೆಸಿಡೆಂಟ್ ಆನ್ ದಿಸ್ ಇಶ್ಯೂ. ಬ್ಯಾಡ್ ಪ್ರೆಸಿಡೆಂಟ್. ಹೋಮ್ ಮಿನಿಸ್ಟರ್ ಸಾಹೇಬ್ರೆ, injustice should not be flown from the seat of justice. ನೀವು ಒಂದು ದೊಡ್ಡ ಸ್ಥಾನದಲ್ಲಿ ಒಬ್ಬ ಲಾ ಮಿನಿಸ್ಟರ್ ಆಗಿಟ್ಕೊಂಡು, ಒಬ್ಬ ಹೋಮ್ ಮಿನಿಸ್ಟರ್ ಆಗಿಟ್ಕೊಂಡು ನೀವು ಇದಕ್ಕೆ ರಕ್ಷಣೆ ಮಾಡ್ತಾ ಇರೋದು ಒಂದು ದೊಡ್ಡ ಅಪಾರವಾದಂತ ಅವಮಾನ. ಇದು ಅಗೌರವನ್ನ ನಿಮ್ಮ ಕಾನೂನಿಗೆ ತಾವು ತರ್ತಾ ಇದ್ದೀರಿ ಅಂತ ಹೇಳಿ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮಸ್ಕಾರ. ನೋಡಿ, ಹಿಂದೆ ಯಾವ್ದೊಬ್ಬ ಅವ್ರ ಫ್ಯಾಮಿಲಿ ಮೆಂಬರ್ಸು ನಮ್ದು ಮುಟ್ಟಿ ನಾವು ಅವ್ರದೇನೋ ಬಿಚ್ತೀವಿ ಅಂತ. ಅದೇನು ಬಿಚ್ಚೋರ ಏನ್ ಯಾಕೇನು ಇಲ್ಲ ಅಂದ್ರೆ ಯಾಕೆ ಎತ್ಕೋಬೇಕು? ಏನೇ ಮಾಡ್ಲಿರಿ ಯಾಕೆ ಎತ್ಕೋಬೇಕು? ನನಗೇನೋ ಯಡಿಯೂರಪ್ಪ ಇದಕ್ಕೆಲ್ಲ ಎದುರ್ತಾ ಇದಾರೆ ಅಂತ ನಾನು ತಿಳ್ಕೊಂಡಿಲ್ಲ. ಅದೇ ಕೇಳ್ತಾ ಇದ್ದೀವಿ, ನಾವು ಕೇಳ್ತಾ ಇದ್ದೀವಿ. ಇದನ್ನ ಈ ವಿಚಾರವನ್ನ ಎಲೆಕ್ಷನ್ ನಲ್ಲಿ ಉಪಚುನಾವಣೆಯಲ್ಲಿ ಯಾಕೆ ಕಾಂಗ್ರೆಸ್ ಎತ್ಕೊಂಡಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಪ್ರಕರಣವನ್ನು ಅಷ್ಟಾಗಿ ಬಳಸಲೇ ಇಲ್ಲ ನೀವು. We don't want it to take this rape issue a political issue. ಅದು ಯಾಕೆ ಸರ್? We wanted to fight in an ideology. Why not? Political issue ರಾಜಕೀಯವಾಗಿ ನಾವು ಅಲ್ಲಿ ಚುನಾವಣೆಗೆ ನಾವು ಇದನ್ನ ಬಳಸಕ್ಕೆ ನಮಗೆ ಇಷ್ಟ ಇರಲಿಲ್ಲ. ಬೆಳಗಾವಿ ಉಪಚುನಾವಣೆ ಆಗ್ತಿದ್ದಲ್ಲ, ಯಾಕೆ ಬಳಸಕ್ಕೆ ಇಷ್ಟ ಇರಲಿಲ್ಲ? We didn't want to take a rape case ತಗೊಂಡು ನಾವು ಕೇಸ್ ತಗೊಳ್ಳೋದು. ಅದು ಕ್ಯಾರೆಕ್ಟರ್ ಅವರೇನಾದ್ರು ಕ್ಯಾಂಡಿಡೇಟ್ ಆಗಿದ್ರೆ ಅದು ಬೇರೆ ವಿಚಾರ. ಹಂಗಾದ್ರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ತಗೊಳ್ಳಲ್ವ? ಹಂಗಾದ್ರೆ ನೋಡೋಣ, ಅದು ಹೇಳ್ತೀನಿ, ವೇಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಸರ್, ಇದ್ರ ಜೊತೆಗೆ ಇವತ್ತು ಯೋಗೀಶ್ವರ್ ಅವರು ಕೂಡ ಒಂದು ಮಾತು ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಬಿಜೆಪಿ ಈಗ ಶುದ್ಧ ಬಿಜೆಪಿ ಆಗಿಲ್ಲ, ಕಾಂಗ್ರೆಸ್ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದೆ. ನನ್ನ ಮಗ ಈಗ ಮಂತ್ರಿಗಿರಿ ಮಾಡಿದ್ರೆ ನಾನು ಸಹಿಸಕ್ ಆಗಲ್ಲ ಅಂದ್ರೆ ಪರೋಕ್ಷವಾಗಿ ವಿಜಯೇಂದ್ರ ಆಡಳಿತ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಏನ್ ಕಾಮೆಂಟ್ ಮಾಡ್ತೀವಿ? ನಾಳೆ ಮಾತಾಡೋಣ, ದೊಡ್ಡವ್ರ ಸುದ್ದಿ ನಾಳೆ ಮಾತಾಡೋಣ. Different issue. Deal with that tomorrow. Some other day. Not today. Today it is confining to only